ಇವತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ನೋಡ್ತೇನೆ. ಏನು ಅಂತಂದ್ರೆ, ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಣ್ಮಣಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅವರು ಪ್ರತಿಭಟನೆ ಎದರ ವಿರುದ್ಧ ಇತ್ತು ಅಂತಂದ್ರೆ, ಮಾನ್ಯ ನರೇಂದ್ರ ಮೋದಿ ಅವರು ಮಹಿಳೆಯರಿಗಾಗಿ 33% ರಿಸರ್ವೇಶನ್ ಅನ್ನ ಬಿಲ್ಲು ಸಂಸತ್ನಲ್ಲಿ ಪಾಸ್ ಮಾಡಬೇಕಂತ ಒಂದು ಉದ್ದೇಶ ಮಾಡಿದಾಗ ಕಾಂಗ್ರೆಸ್ ಅವರಲ್ಲಿ ವಿರೋಧ ಮಾಡ್ತಾರೆ. ಆ ಒಂದು ವಿಷಯವನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ. ನಮಗೆ ಬೇಜಾರಿಲ್ಲ, ಅಭ್ಯಂತರ ಇಲ್ಲ, ಓಕೆ. ಆ ಒಂದು ಪ್ರತಿಭಟನೆಯಲ್ಲಿ ನರೇಂದ್ರ ಮೋದಿ ಅವರ ಪತ್ನಿಯಾದಂತಹ ಜಶೋದಾಬೇನ್ ಅವರ ಭಾವಚಿತ್ರವನ್ನ ಅಲ್ಲಿ ಇಟ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರ ಮಹಿಳೆಯರಿಗೆ ನಾಚಿಕೆ ಆಗಬೇಕು. ನಿಮಗೆ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಲ್ಲ ರೀ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕರಂತ ಅಂದಿದಾರಲ್ಲ, ಹಂಗಿದ್ದಾರೆ ನಾನಾ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ನಿಯವರ ಭಾವಚಿತ್ರ ಇಟ್ಕೊಂಡು ನಾನು ಸ್ಟ್ರೈಕ್ ಮಾಡ್ಲಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಐತಾ? ಅರೆ ನಿಮಗ್ ಮಾಡಂಗೆ ಇತ್ತಂತಂದ್ರ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮಟ್ಟದಿಂದ ಇಟ್ಕೊಂಡು ಕೆಳಮಟ್ಟ ಬೂತ್ ಮಟ್ಟದವರೆಗೂ ಮಹಿಳಾ ಕಾರ್ಯಕರ್ತರಿದ್ದಾರೆ, ಮಹಿಳಾ ಪದಾಧಿಕಾರಿಗಳಿದ್ದಾರೆ, ಮಹಿಳಾ ಎಂಎಲ್ಎ ಎಂಪಿಗಳಿದ್ದಾರೆ ಭಾರತೀಯ ಜನತಾ ಪಕ್ಷದ್ರಿ. ಅವ್ರ ಫೋಟೋವನ್ನ ಇಟ್ಕೊಂಡು ನೀವು ಸ್ಟ್ರೈಕ್ ಮಾಡ್ರಿ. ಆ ಬಿಲ್ ಪಾಸಿಗೂ ಆ ಜಶೋದಾಬೇನಿಗೂ ಏನ್ ಸಂಬಂಧ? ನಾನು ಈ ಒಂದು ವಿಡಿಯೋ ಮುಖಾಂತರ ಕಲಬುರಗಿಯ ಮಾನ್ಯ ಪೊಲೀಸ್ ಕಮಿಷನರ್ಗೆ ಒಂದು ಮನವಿಯನ್ನ ಮಾಡ್ಕೊಂತೇನೆ. ಇಮಿಡಿಯೇಟ್ ಆಗಿ ಆ ಒಂದು ವಿಷಯವನ್ನ ಅವರು ಪರಿಗಣಿಸಿ ಆ ಸ್ಟ್ರೈಕಿಗೂ ಆ ಹೆಣ್ಮಗಳಿಗೂ ಸಂಬಂಧ ಇಲ್ಲ. ಅದರ ಮೇಲೆ ಅಲ್ಲಿ ಎಷ್ಟು ಜನ ಸ್ಟ್ರೈಕ್ ಮಾಡಿದ್ರೆ ಅಷ್ಟರ ಮೇಲೂ ಕಾನೂನಾತ್ಮಕವಾಗಿ ಕಾನೂನಾಗಿ ಏನ್ ಕ್ರಮ ಬರುತ್ತೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ಇಲ್ಲ ಅಂತಂದ್ರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಮಹಿಳೆಯರನ್ನ ಜೊತೆಗೂಡಿಸಿಕೊಂಡು ನಿಮ್ಮ ಪೊಲೀಸ್ ಕಮಿಷನರ್ ಆಫೀಸ್ ಅನ್ನ ನಾವು ಮುತ್ತಿಗೆ ಹಾಕಬೇಕಾಗುತ್ತೆ, ಗೆರವು ಹಾಕಬೇಕಾಗುತ್ತೆ ಅಂತ ಒಂದು ವಿಷಯನ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಇಲ್ಲ ಅಂತಂತಂದ್ರೆ ನಾವು ಕೂಡ ಹಿಂದೂ ಸಮಾಜದ ಮಹಿಳೆಯರು ಸುಮ್ಮನೆ ಕುತ್ಕೊಳ್ಳಂಗಿಲ್ಲ. ನಿಮಗೆ ಸಿಟ್ಟು ಇತ್ತು ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಫೋಟೋ ಹಾಕ್ರಿ. ಭಾರತೀಯ ಜನತಾ ಪಾರ್ಟಿರು ನನ್ನ ಮೇಲಂತೂ ನೀವು ಭಾಳ ಪ್ರೇಮಿದಿರಲ್ಲಪ್ಪ, ನಂದು ಫೋಟೋ ಹಾಕಿ ಸ್ಟ್ರೈಕ್ ಮಾಡ್ರಿ. ಆ ಎಮ್ಮಂದ್ ಏನದ ಕಾಂಟ್ರಿಬ್ಯೂಷನ್? ಇಷ್ಟಲ್ದೇನೆ ಕಾನೂನಾತ್ಮಕವಾಗಿ ಏನೇನು ವಿಷಯಗಳು ಬರ್ತವೆ ಆ ವಿಷಯ ಕಾನೂನು ಹೋರಾಟವನ್ನು ಕೂಡ ನಾನು ಮಾಡ್ತೇನೆ. ಗುಲ್ಬರ್ಗಾ ಜಿಲ್ಲೆ ಎಲ್ಲ ಮೇಯರ್ ಹಂಚು ಕರ್ಕೊಂಡು ಪೊಲೀಸ್ ಕಮಿಷನರ್ ಆಫೀಸ್ ಅನ್ನ ಗೆರವು ಹಾಕೋದು ಖಂಡಿತ. ಎಫ್ಐಆರ್ ಆಗ್ಬೇಕಂದ್ರೆ ಆಗ್ಬೇಕು.